ಗೊತ್ತಾಯ್ತಾ? ಎಲ್ಲ ನೋಡ್ದಾಗ ಉಂಟಲ್ಲ ಮರ ನಾನೇ ಲಕ್ಷ. ಓ ಸುಮಾರು ದೊಡ್ಡ ಮರ ಈ ಮೀಸೆಲ್ಲ ಬಂತಲ್ಲ ಈಗ ಹೌದು ಮರ ಅದೆಲ್ಲ ಹೋಯ್ ಮಹಾರಾಜರು ಹೇಳಿದ ಮೇಲೆ ನನಗೂ ಹೌದನ್ನಿಸಿತ್ತು. ಹಾಗಾಗಿ ನೇರವಾಗಿ ಬಂದದ್ದೇ ಕರುಣಾಶ್ರಮ. ಇಲ್ಲಿ ಬಂದ ಮೇಲೆ ಇಲ್ಲಿವರೆಗೆ ಯಾವ ತಾಪತ್ರವೂ ಆಗಿಲ್ಲ ನೋಡಿ, ಸಂತೋಷದಲ್ಲಿದ್ದವ ನಾನು. ಮತ್ ನೋಡಿದ್ರೆ ಎಲ್ಲ ಹುಡುಗರ ಮಕ್ಕಳೇ ಮರೆಯದೆ, ಎಲ್ಲ ಹುಡುಗರ ಮಕ್ಕಳಲ್ಲ, ಇಲ್ಲ ಪೂರ್ತಿ ಹುಡುಗರ ಮಕ್ಕಳೇ. ಹೌದಪ್ಪ, ನೀ ಒಬ್ಬ ಹಳಿಜಪ್ಪ ಬಿಟ್ರೆ ನಾನು ಹಳಿಜಪ್ಪ. ದಿವಸ ಮೀಸೆ ಕಪ್ಪ ಹಾಕುದು ನೀವು, ನನ್ನ ಬಾಯಿ ತೆಗೆಸ್ಕೊಂಡಿದ್ದೀವಿ ಹೇಳಿದೆ. ಅದಲ್ಲ ಸ್ವಾಮಿ, ಯಾಕೆ ಹೇಳಿದ್ದು? ಎಲ್ಲ ಹುಡುಗ ಮಕ್ಕಳು ಆದ್ರೂ ಸಹ ಎಲ್ಲ ಮಕ್ಕಳು ಒಳ್ಳೆ ಮಕ್ಕಳೇ. ನನ್ನ ಮಾತೆಲ್ಲ ಕೇಳ್ತಾರೆ ಮಾರ್ರೆ. ಹಾಗಾಗಿ ಸಂತೋಷ. ಇಂಥ ಗುರುಮಠ ಇರ್ಬೇಕಂತ ಆದ್ರೆ ನಾವು ಪುಣ್ಯ ಪಡಿಬೇಕು ನೋಡಿ. ಇರ್ಲಿ, ಅದೆಲ್ಲ ವಿಷಯ. ನನ್ನಾಗಿ ಒಪ್ಪಿದ್ದಾನೆ ಇಲ್ಲಿ, ಅವನ ಬಗ್ಗೆ ಆಶ್ಚರ್ಯ ನನಗೆ. ಕೆಲವು ಸಮಯ ಆಯ್ತು ಅವ ಇಲ್ಲಿಗೆ ಬಂದು, ಯಾರತ್ರ ಮಾತಾಡುದಿಲ್ಲ, ಒಬ್ಬನೇ ತಿರುಗಾಟ ಮಾಡ್ತಾ ಇರ್ತಾನೆ. ಅವ ಯಾರು ಏನು ಎಂತ ಕಥೆ ಅಂತ ಅರ್ಥ ಆಗ್ಲಿಲ್ಲ. ಹಾಗಾಗಿ ಅವನೊಂದು ಕರೆದು ವಿಚಾರ ಮಾಡ್ಬೇಕು ಅಂತಿದ್ದೆ ಅಲ್ವಾ. ನೋಡುವ ನೋಡುವ ಬರ್ಲಿ. ನಮಸ್ಕಾರ ಅಣ್ಣ. ಅಣ್ಣ ಅಂದ್ಯಾ? ಬೇಡ ಸುದ್ದಿ ಇಲ್ಲ. ಅಣ್ಣ ಅಂದ್ಯಲ್ಲ, ಸುದ್ದಿ ಇಲ್ಲ. ಇರ್ಲಿ, ನಿನ್ ಬಗ್ಗೆ ಆಲೋಚನೆ ಮಾಡ್ತಿರ್ತಾನ. ಹೌದು ಹೌದು, ಒಬ್ಬರೇ ತಿರುಗಾಟ ಮಾಡ್ತಾ ಇರ್ತೀಯ, ಯಾರಲ್ಲಿಯೂ ಮಾತಾಡುವುದಿಲ್ಲ, ಏನೋ ಯೋಚನೆ ಮಾಡ್ತಿರ್ತೀಯ. ಹಾಗಾಗಿ ಕೇಳುದು, ನೀನು ಯಾರು, ನಿನ್ ಹೆಸರೇನು, ಅಪ್ಪ ಅಮ್ಮ ಯಾರು, ಇಲ್ಲಿ ಯಾಕೆ ಬಂದೆ, ಏನ್ ಚಿಂತೆ ಎಲ್ಲ ಹೇಳ್ತೀಯಾ? ಹೌದು. ಹತ್ರ ಬಾರ. ಯಾವ್ದೋ ತಗೊಂಡಿದೆ, ಸುಳ್ಳೇಬೇಡ. ಹತ್ತು ತಗೊಂಡಿದೆ, ಅರ್ಥ ಆಗಲಿಲ್ವಾ? ಯಾವ್ದು ತಗೊಂಡಿದೆ ಅಂತದ್ದು? ಈ ಗುರುಮಠಕ್ಕೆ ಬರುವವರು ಏನ್ ಮಾಡ್ತಾರೆ, ಒಂದೊಂದು ವಿಭಾಗದಲ್ಲಿ ಕಲಿಬೇಕು ಅಂತ ಬರ್ತಾರೆ. ಸಮಾಜವೋ, ವಿಜ್ಞಾನವೋ, ಗಣಿತವೋ, ಮತ್ತೊಂದು ಹೀಗೆ, ಚಿತ್ರಕಲೆಯೋ, ಹೀಗೆಲ್ಲ. ಆ ವಿಭಾಗದಲ್ಲಿ ನೀನು ಯಾವ್ದು ತಕೊಂಡೆ ಅಂತ ಕೇಳಿದ್ರೆ ನೀ ಮತ್ತೆ ಹೀಗ್ ಬಂದ್ಯಾ? ನಾನು ತಗೊಂಡಿದ್ದೇನೆ. ಯಾವುದು? ಗಣಿತ. ಗಣಿತ ಹೇಗೆ ಆಗ್ಬೋದಾ? ಲೆಕ್ಕ. ಲೆಕ್ಕ ನನಗೆ ಹೌದಾ? ಲೆಕ್ಕ ಹೊತ್ತುದೇ. ಲೆಕ್ಕ ಹೊತ್ತುದಲ್ಲ, ಬರೆಯುವುದಲ್ಲ. ಆಗಲ್ಲ, ತಲೆಗೆ ಹೊತ್ತುದಿಲ್ಲ, ತಲೆ ಹೋಗುದಿಲ್ಲ, ತಲೆಗೆ ಹೋಗುದಿಲ್ಲ. ಲೆಕ್ಕ ಸ್ವಲ್ಪ ಬರುವುದಿಲ್ವಾ? ಅಯ್ಯೋ, ಏನ್ ಮಾಡಿದ್ರು ನನಗೆ ಕೂಡಿಸೋದು, ಕಳೆಯುವುದು, ಗುಣಿಸುವುದು, ಭಾಗಿಸುವುದು, ಭಾಗಕಾರ, ಗುಣಕಾರ ಯಾವುದೂ ಇಲ್ಲ. ಭಿನ್ನರಾಶಿ ಯಾವುದು ಗೊತ್ತಾಗುದಿಲ್ಲ. ನಮಗೆ ಲೆಕ್ಕ ಲೆಕ್ಕಕ್ಕೆ ಇಲ್ಲ, ಲೆಕ್ಕ ಲೆಕ್ಕಕ್ಕೆ ಇಲ್ಲ, ಬರುವುದೇ ಇಲ್ಲ. ಇಲ್ಲಿ ಇದು ಸಮಾಜ ವಿಜ್ಞಾನ. ಸಮಾಜ ವಿಜ್ಞಾನ ಅಡ್ಡಿಲ್ಲ, ಸ್ವಲ್ಪ ಅಡ್ಡಿಲ್ಲ, ಸ್ವಲ್ಪ ಒಟ್ಟಿಗೆ ಗೊತ್ತಾಗ್ತದೆ, ಬರ್ತದೆ ಕೆಲವೊಂದು, ಎಲ್ಲ ಅಲ್ಲ. ನನ್ನಿಂದ ಇವನೇ ಅಡ್ಡಿಲ್ಲ, ನಮ್ಗೊಂದು ಗೊತ್ತಾಗಲ್ಲ. ಅಂದರೆ ನೀಗ ಲೆಕ್ಕ ಬರುವುದಿಲ್ಲ. ಲೆಕ್ಕ ಬರುವುದಿಲ್ಲ. ಈಗ ಅಪ್ಪ ಹೇಳಿದ್ದೇನು? ಅಯ್ಯೋ, ನಮ್ದು ಅಂಗಡಿ ಅಲ್ವಾ? ಹೌದು. ಅಂತಾದ ಮೇಲೆ ಅಲ್ಲಿ ಸಾಮಗ್ರಿ ಕೊಡುವುದು, ಅದಕ್ಕೆ ತಕ್ಕನಾಗ ಹಣ ತಗೊಳ್ಳುವುದು, ಲೆಕ್ಕ ಬರ್ಕೊಳ್ಳುವುದು ಕ್ರಮ, ಎಲ್ಲ ಕ್ರಮ. ಅಂಗಡಿ ವ್ಯವಹಾರ ಮಾಡುವವರಿಗೆ ಲೆಕ್ಕ ಅಗತ್ಯ ಅಲ್ವಾ? ಅದ್ರಲ್ಲಿ ಅಂಗಡಿ ವ್ಯವಹಾರ ಮಾಡೋರಿಗೆ ಬೇಕೆ. ಈಗ ಅಪ್ಪ ಏನ್ ನಂತರ ಅಂಗಡಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಾನು ಮಗನಾಗಿ ನಿನ್ನ ಕರ್ತವ್ಯ. ಅಂತಾದ್ಮೇಲೆ ಅಂಗಡಿಯ ಲೆಕ್ಕ ಕೊಟ್ಕೊಡುವ ಅಂತ ಅವ್ರು ಇಲ್ಲಿ ಕಳಿಸಿ. ನೀವು ಲೆಕ್ಕ ತಲೆಗೆ ಹೋಗುವುದಿಲ್ಲ, ನನಗೆ ಏನು ಗೊತ್ತಾಗುದಿಲ್ಲ. ಈಗ ಏನ್ ಮಾಡ್ಬೇಕು ಅಂತಿದ್ದೆ? ತಲೆ ಬಿಸಿ ನಾನು ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ನಾ ಲೆಕ್ಕ ಕಲಿಲಿಕ್ಕೆ ಆಗುದಿಲ್ಲ. ಹಾಗಂತ ಅಂಗಡಿ ವ್ಯವಹಾರ ಬಿಡ್ಲಿಕ್ಕೆ ಆಗುದಿಲ್ಲ, ಒದ್ದು ಬಿಡ್ಲಿಕ್ಕೆ ಆಗುದಿಲ್ಲ. ಅಂಗಡಿ ಇರುವುದು ಅದೊಂದೇ ಜೀವನ ಅಲ್ವಾ? ಹಾಗಾಗಿ ಮತ್ತೊಂದು ಯೋಚನೆ ಮಾಡಿ, ಏನು? ನಾ ಹೀಗೆ ಹೋಗುವುದು, ಹಾಗೆ ಹೋದ್ರೆ ಹೇಗೆ ಅಂತ. ಅಂದ್ರೆ ಹಿಂಭಾಗದಲ್ಲಿ ಹೋಗುದು ಹೇಗದೆ? ಅಂದ್ರೆ ನಾನೇ ಕಲ್ತ್ಕೊಳ್ಳೋದು ಬೇರೆ, ಈ ಕಲ್ತವ್ರ ಜೊತೆಗಿದ್ರೆ ಅದಂಗ ಅರ್ಥ ಆಗ್ತಿಲ್ಲ. ಅಂದ್ರೆ ಈ ಗುರುಕುಲದಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ, ನಾನು ನೋಡಿದೆ ಬಂದ್ಮೇಲೆ. ಆ ಹೆಣ್ಮಕ್ಳಲ್ಲಿ ಅವ್ರು ಚಂದದ ಹುಡುಗಿ ಬೆಳೆದು ಕಂಡು ಅವಳಿಗೆ ಲೆಕ್ಕವೂ ಬರ್ಬೇಕು, ಚಂದವಾಗೂ ಇರ್ಬೇಕು ಅಂತವಳು ಬೆಳಿದ್ರೆ ಅವಳನ್ನು ಹುಡುಕಿ ನಾ ಮದುವೆ ಆದ ಅಂತ ಆದ್ರೆ ಅವಳು ಗಲದಲ್ಲಿ ಕುಳಿತುಕೊಂಡು ಲೆಕ್ಕ ಬರ್ಕೊಳ್ಳೋದು, ಹಣ ತಗೊಳ್ಳೋದು ಎಲ್ಲ ಅವಳದು. ನಾನು ಹೊರಗಡೆ ಸಾಮಗ್ರಿ ಎಲ್ಲ ಕಟ್ಟಿ ಕೊಡುವುದು. ಹಾಗೆ ಇದು ಬುದ್ಧಿವಂತಿಗೆ. ನಾವು ನಿನಗಂತೂ ಲೆಕ್ಕ ತಲೆ ಹೋಗುದಿಲ್ಲ, ನಾನು ಬರುವುದಿಲ್ಲ. ಚಂದ ಇರುವ ಹುಡುಗಿ ಲೆಕ್ಕ, ಅವಳು ಚುಕ್ಕೆ ಒಳ್ಳೆ ಕಲ್ತಿರ್ಬೇಕು. ಹೌದೌದು, ಲೆಕ್ಕ ಅವಳೊಂದು ಅಂಗಡಿಯಲ್ಲಿ ಕೂರಿಸಿ
ನಿನ್ನದು ವ್ಯಾಪಾರ. ಅವಳನ್ನು ಲೆಕ್ಕ ಮಾಡ್ತಾ ಇರೋದು. ಹೌದು, ಹಣ ಕೊಡುವುದು ಅವರೆಲ್ಲ ಅವಳದ್ದು. ನೀವು ಒಳಗಡೆ ಒಂದು ಸಾಮಗ್ರಿ ಕಟ್ಟಿ ಕೊಡುವುದು, ಅವಳು ಹೊರ ಕೂತ್ಕೊಂಡು ಸಹ ಹಣ ತಗೊಳ್ಳುದು. ಹಾ, ಒಳ್ಳೆ ವ್ಯಾಪಾರ, ಒಳ್ಳೆ ವ್ಯಾಪಾರ. ಹುಡುಗಿ ಚಂದ ಇರ್ಬೇಕು, ಬುದ್ಧಿವಂತೆ ಆಗಿರ್ಬೇಕು, ಲೆಕ್ಕ ಗೊತ್ತಿರ್ಬೇಕು. ಅವಳನ್ನೆಲ್ಲ ಕೂರಿಸಿ ನೀವು ಒಳಬದಿ ಕಟ್ಟಿ ಕೊಡ್ತಾ ಇದ್ರೆ ಒಳ್ಳೆ ವ್ಯಾಪಾರ, ಪ್ರಶ್ನೆ ಇಲ್ಲ ಅಲ್ವಾ? ಈ ಬುದ್ಧಿವಂತಿಕೆ ಬೇಕು. ಹಾಗಂತ ಅಂತ ಹುಡುಗಿ ಯಾರಿದ್ದಾರೆ ನೋಡ್ಬೇಕಲ್ಲ ಮಾರಾಯ. ನನಗೆ ಅದೇ ಸಮಸ್ಯೆ ಆಗಿರೋದು. ಒಂದ್ ಕೆಲಸ ಮಾಡು, ಯಾರಿಗೂ ಗೊತ್ತಿಲ್ಲ ಅವ್ರು ಹೇಗೆ ಏನು ಅಂತ ಗೊತ್ತಿಲ್ಲ. ಅದು ನನಗೂ ಪರಿಚಯ ಇಲ್ಲ. ನೋಡು, ಇಲ್ಲಿ ಗುಲ್ಬರ್ಗದಲ್ಲಿ ಬಹಳ ಜನ ಹೆಣ್ಮಕ್ಳು ಇದ್ದಾರೆ, ಯಾರ್ಯಾರು ಹೇಗೆ ಅಂತ ಗೊತ್ತಿಲ್ಲ. ಅವರ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕಾ? ಯಾರು ಸ್ವಲ್ಪ ಕೆಣಕ್ಬೇಕು, ಕೆಣಕಿದ್ರೆ ಆಗ ಅವರ ಮನಸ್ಥಿತಿ ಅರ್ಥ ಆಗ್ತದೆ. ಆಗ ನಿನ್ನ ಮನಸ್ಸಿಗೆ ಆಗುವಂತ ಹುಡುಗಿಯ ಅದು ಗೊತ್ತಾದ್ರೆ ಅವಳು ನೀವು ಮದುವೆ ಆಗ್ಬೇಕು. ಹೇಗೆ ಲೆಕ್ಕ ಗೊತ್ತು ದುಡ್ಡು ನೋಡ್ಕೊಳ್ಬೇಕು. ಅವನ್ನೆಲ್ಲ ಕೂರ್ಸ್ರೆ ಒಳ್ಳೆ ವ್ಯಾಪಾರ. ಬರೋರ್ ವಿಚಾರ ಒಳಗಡೆ ಹೋಗ್ಬೇಕು, ದಾರಿ ಬಿಡಿಯ ನಾಯ ಓಡಿಸ್ತದೆ ಎಂತ ಓಡಿಸ್ತದೆ? ಎಂತ ಗೊತ್ತಿಲ್ಲ, ಸಾಮಾನ್ಯ ಪ್ರಜ್ಞೆ ಇಲ್ಲ. ನಾವು ಮನುಷ್ಯರು ನಿಂತಿದ್ದೇವೆ. ಹೌದು, ನಾವೇನು ದನವೇ, ನೀವೇನು ನಾಯಿಯೇ? ನಾಯಿ ಇದು ಒಟ್ಟಿರೋ ನಾಯಿ, ಇದು ದೊಡ್ಡ ನಾಯಿ, ಸಣ್ಣ ನಾಯಿ ಅಲ್ಲ. ದಾರಿ ಬಿಡಿ ಹೋಗ್ಬೇಕು. ದಾರಿ ನಿಮ್ಮ ಅಪ್ಪಯಿಂದ ಇದೆ, ನಿಮ್ಮಪ್ಪ ಎಂದ ಹಾಗೆ ನಾವು ಹೇಳುವ ಹೇಳ. ಒಂದೇ ದಿವಸ ಗುರುಗಳು ಹೇಳಿ ಏನಂತ ಪಾಠ ಮಾಡ್ಬೇಕು. ಹಾ, ಮಕ್ಕಳಿಗೆ ಹಾ, ಗುರುಗಳು ಅಂದ್ರೆ ತಂದೆಗೆ ಸಮಾನ, ಹಾಗೆ ಗೌರವದಿಂದ ಕಾಣಬೇಕು. ನಮ್ಮ ಅಪ್ಪಯಿಂದ ಜಾಗ ಇದೆ. ಹೌದಾ? ಒಳ್ಳೆ ಮಾತಾಡಿದೆ. ಅಲ್ವಾ? ಗುರುಗಳ ತಂದೆ ಸಮಾನ, ಗುರುಗಳದ್ದೇ ಆಶ್ರಮ. ಅವ್ರು ನಮ್ಮ ಅಪ್ಪಯ್ಯ. ಅಪ್ಪಯ್ಯ ಏನೀಗ? ನಿಮಗೆ ವಿದ್ಯೆ ಹೇಳಿಕೊಡು ಗುರುಗಳು, ನಮ್ಗೂ ಅವರೇ ಗುರುಗಳು. ನಿಮ್ಗೂ ಅವರೇ ಅಪ್ಪಯ್ಯ. ಗುರುಗಳಿಗೆ ತಂದೆಗೆ ಸಮಾನ. ಅದೇ ಹೇಳಿದ್ದ. ಆ ಲೆಕ್ಕದಲ್ಲಿ ಹಿಡಿದ್ರೆ ನಮ್ಮ ಅಪ್ಪನ ಮನೆ ದಾರಿ ಹೋಗಿ. ಹೌದಾ? ಇರ್ಬೋದು. ಆದ್ರೆ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳು ಯಾರು, ಕಿರಿಯ ವಿದ್ಯಾರ್ಥಿಗಳು ಯಾರು, ಸ್ವಲ್ಪ ಪ್ರಜ್ಞೆ ಬೇಕಲ್ಲ ನಿನಗೆ. ಗೊತ್ತಾಗುದಿಲ್ಲ ಹಿರಿಯರು ಯಾರು ಅಂತ. ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ಹೌದಾ? ಮತ್ತೆ ಗೌರವ ಕೊಡುವಾಗಿದ್ರೆ ಕೊಡ್ಬಹುದಪ್ಪ. ಹೇಗಿರ್ಬೇಕು ಮತ್ತೆ? ಹೀಗೆಲ್ಲ ಮಾರ್ಗ ಕಟ್ಟಿಕೊಂಡು ನಿಂತುಕೊಂಡು ನಮಗೆ ತರಗತಿ ಹೋಗಬೇಕು. ತರಗತಿ ನಾವು ಹೋಗುವವರೇ, ನಾವು ಬೇರೆ ಕಡೆ ಹೋಗುದಿಲ್ಲ. ನೀವು ತರಗತಿಯಲ್ಲಿ ನಿಮ್ಮ ಮುಖ ನೋಡಿದಕ್ಕಿಂತ ಗುರುಮಠದ ಆವರಣದಲ್ಲೇ ಸುತ್ತಾಕಿದ್ದು ಹೆಚ್ಚು. ನಾವು ಹೊರಬದಿ ಕೆಲಸವೇ ಹೆಚ್ಚು. ಅದಕ್ಕೆ ಯಾರು ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ನೀವು. ಹೊರಗಡೆ ನೋಡ್ಕೊಳ್ಬೇಕು ಅಂತ ಗುರುಗಳೇ ಹೇಳಿದ್ದಾರೆ. ಹಾಗಾಗಿ ಹೊರಗಡೆ ತಿರುಗ್ತಾ ಇರುವುದು ನಾವು. ಇಲ್ಲಿ ನಿಂತ್ಕೊಂಡು ಎಲ್ಲ ಮಕ್ಕಳಿಗೆ ಹೆದರ್ಸ್ತೇ ಅಲ್ಲ. ನಿನ್ ಹಣೆ ಬರ ನಮ್ಗೆ ಗೊತ್ತಿಲ್ವಾ? ಹಣೆ ಬರಕ್ಕೆ ಕೊಡ, ನೆಟ್ಟಗೆ ಮಾತಾಡ. ಏನ್ ಹಣೆ ಬರುವ? ನೋಡೋ, ನೀನ ಎಲ್ಲರೂ ಹೆದರ್ಸಿದಾಗ ನನಗೆ ಹೆದರ್ಸ್ಲಿಕ್ಕೆ ಬರಬೇಡ. ಏನಾಗ್ತದೆ? ನಾನ್ ಜನಸಾಮಾನ್ಯದವಳಲ್ಲ. ಯಾರು ನೀನು? ನಾನು ಸಹಸ್ರಳ ಗೆಳತಿ, ನೆನ್ಪಿಟ್ಕೋ. ಮರತ್ತೆ ತಗೊಂಡೆ ಅಂತ ಮಾಡಿ ಜೂತ ಕೊಡೋದ? ನಮ್ಗೂ 1000 ಜನ ಇದ್ರು ಗೆಳೆಯರು, ಅದಂತ ಮಾಡೋದು. ಅದಲ್ಲ, ಆಗ್ತದ? ಅದ ವಿಷಯ ಅಲ್ಲ. ನೀನು ಯಾರಂತ ನನಗೆ ಗೊತ್ತಿಲ್ವಾ? ಏನು? ನೀನು ಒಂದು ರೀತಿ ಆದಿಜಾಂಬವ ಇದ್ದ ಹಾಗೆ. ಆದಿಜಾಂಬವ. ನೀನು ಇಲ್ಲಿಂದ ಹೋಗುದಿಲ್ಲ, ಬಂದವ್ರನ್ನ ಇರ್ಲಿಕ್ಕೆ ಬಿಡುದಿಲ್ಲ. ಮಾತಾಡ್ಬೇಡ. ಯಾಕೆ? ಇಲ್ಲಿಂದ ಹೋಗುದಿಲ್ಲ ಎನ್ನುವುದು ಪರಮ ಸತ್ಯ, ಪ್ರಶ್ನೆ ಇಲ್ಲ. ಮತ್ತೆ ಇಲ್ಲಿ ಬಂದವರು ಹೋಗ್ತಾ ಕಳಿಸ್ತೆ ಅಂತ ಹೇಳಿದಿಲ್ಲ. ನಾನು ಇವತ್ತವರೆಗೆ ಯಾರನ್ನೂ ಕಳಿಸ್ತಿಲ್ಲ. ಅವ್ರವ್ರಿಗೆ ಆಗದಕ್ಕೆ ಅವ್ರು ಹೋದಕ್ಕೆ ನಾನು ಹಣೆ ಬರಲ್ಲ, ನಂಗೆ ಸಂಬಂಧವೂ ಇಲ್ಲ. ಆಗೋರು ಮಾತ್ರ ಉಳ್ಕೊಳ್ತಾರೆ, ಹಾಗಿದ್ರೆ ಹೋಗ್ತಾರೆ. ಅದು ನಾನು ಜೀವ ತಗೊಳ್ಳಿದಾಗ್ತದ? ನೀನು ಈಗ ಉಪದ್ರ ಕೊಟ್ರೆ ಯಾರು ಇರ್ತಾರೆ? ಯಾರು ಉಪದ್ರ ಕೊಡುವುದು? ನಾವು ಮಕ್ಕಳಿಗೆ ಬುದ್ಧಿ ಹೇಳುದು ಬಿಟ್ಟರೆ ಉಪದ್ರ ಕೊಡೋ ಪ್ರಶ್ನೆ ಇಲ್ಲ. ಅದು ಕೆಲವು ಮಕ್ಕಳಿಗೆ ನಾವೆಲ್ಲ ಕಲಿತಾ ಆಗಿದೆ, ಇನ್ನು ಕಲಿಲಿಕ್ಕೇನು ಇಲ್ಲ ಹೇಳುವವರು ಬಹಳ ಜನ ಇದ್ದಾರೆ. ನಾನು ಕಲಿತಾ ಇದ್ದೆ. ಈಗ ಅವ್ರ ಭವಿಷ್ಯ ನಂಗೆ ಗೊತ್ತಾಗ್ತಾ ಉಂಟು, ಮುಂದಿನ ಭವಿಷ್ಯ ಹೇಗೆ ಅಂತ ಹೇಳಿ. ಬಿಡು, ಒಂದು ವಿಷಯ ಅಲ್ಲ. ಆದಿಜಾಂಬವಂತಿ ಹೇಳಿದೆಯಲ್ಲ, ಅದು ಉದಾಹರಣೆ ಕೊಡ್ತಾ ಹೇಳು. ಹನುಮಂತನನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಹಾಗಂತ ಜಾಂಬವ್ರನ್ನ ಯಾವತ್ತು ದೇವರು ಅಂತ ಪೂಜೆ ಮಾಡಿದ್ದಿಲ್ಲ. ಅಂತ ಜಾಂಬವರು ಹನುಮಂತಿಗೆ ಬುದ್ಧಿ ಹೇಳಿದವರು. ಹಾಗಾದ್ರೆ ಏನು ಗೊತ್ತುಂಟ? ಅದ್ಯಾವ್ದು? ಸೀತೆಯನ್ನ ರಾವಣ ಕದ್ಕೊಂಡು ಹೋದಾಗ ಕಪಿಗಳಿಗೆ ಆಜ್ಞೆ ಮಾಡಿದ ಸುಗ್ರೀವ ಸೀತೆ ಎಲ್ಲೇ ಇದ್ದು ಹುಡುಕಿ ತರಬೇಕು ಅಂತ. ಹಾಗೆ ಹುಡುಕುತ್ತ ಸಮುದ್ರ ತೀರಕ್ಕೆ ಹೋದ್ರು. ಮತ್ತೆ ಗೊತ್ತಾಯ್ತು ಲಂಕೆಯಲ್ಲಿ ಸೀತೆ ಇದ್ದಾಳೆ ಅಂತ. ಸಮುದ್ರವನ್ನು ದಾಟಿ ಹೋಗಬೇಕು. ಯಾರು ಹೋಗ್ತೀರಿ ಅಂತ ಜಾಂಬವರು ಕೇಳಿದಾಗ ಒಬ್ಬೊಬ್ಬರೇ ಕಪಿಗಳು ಉತ್ತರ ಹೇಳ್ತಾ ಹೋದ್ರು. 40 ಯೋಜನೆ ಹಾಡ್ತೇನೆ, 70 ಯೋಜನೆ, 40 ಯೋಜನೆ ಹೀಗೆ ಹೇಳ್ತಾ ಹೋದ್ರು.
ಹಾಗಂತ ಸಂಪೂರ್ಣ ಹಾರಿ ನೋಡ್ಲಿಕ್ಕೆ ಯೋಗ್ಯತೆ ಇರುವುದು ಯಾರಿಗೆ? ಹನುಮಂತನಿಗೆ. ಅವನು ಸುಮ್ಮನೆ ಕೂತಿದ್ದ, ಒಂದೂ ಮಾತಾಡ್ಲಿಲ್ಲ. ಆಗ ಜಾಂಬವರೇ ಕರೆದಳಿದ್ದು, ನೀನೇ ಕಲಿ ಹನುಮ, ನೀನೇ ಕಲಿ ಹನುಮ, ಕೊಂಕದೆ ಕೊನರದೆ ಲಂಕೆಯೋಳು ಸಿಲುಕದೆ ಪಂಕಜಮುಖಿ ಸೀತೆಯನ್ನು ಕಂಡು ಬರುವುದಕ್ಕೆ ನೀನೇ ಕಲಿ ಹನುಮ ಅಂದಾಗ ಹನುಮಂತ ಅಲ್ಲಿಗೆ ಹಾರಿದ್ದು ಸೀತೆಯನ್ನು ಕಂಡು ತಿರುಗಿ ಬಂದದ್ದು. ಹಾಗಾದ್ರೆ ಅಂತ ಹನುಮಂತಿಗೆ ಬುದ್ಧಿ ಹೇಳ್ತಾರೆ ಅಂತ ಆದ್ರೆ ಜಾಂಬವ್ರು ಎಂತವ್ರು ಅಂತ ಯಾಕಾಕು? ಆದಿ ಜಾಂಬವನ್ ತಾತ್ಸಾರ ಮಾಡಬೇಡ, ನಾನು ಬಂದವ್ರಿಗೆ ಬುದ್ಧಿ ಹೇಳಿದ್ದೆ ಬಿಟ್ರೆ ಬೇರೆ ಹೇಳಿದ್ದಲ್ಲ. ನೀನೊಬ್ಬ ಜಾಂಬವ, ನಿನ್ಗೊಬ್ಬ ಹನುಮಂತ ತಯಾರು ಮಾಡ್ತೇವನ್ನ ನಾನು ಮನೆಗೆ ಯಾರು ಇಲ್ಲಿದ್ರೆ ಬೇಕಾಗ್ತದೆ ಇಂಥದ್ದಲ್ಲ. ಅದಕ್ಕೆ ಮೊದಲೇ ತಯಾರು ಮಾಡಿ ಇಟ್ಕೊಳ್ತೇನೆ ನಾನು. ಅಣ್ಣ ತಮ್ಮ ಜೋಡಿ ಸರಿಯಾಯ್ತು. ಗೊತ್ತಾಯ್ತು ನನಗೆ. ನಾವು ಹಾಗೆ ಇನ್ನೊಬ್ಬರು ತಯಾರು ಮಾಡ್ತೇವೆ ಬಿಟ್ಟು ದೂಡು ಪ್ರಶ್ನೆ ಇಲ್ಲ, ಬಿಟ್ಟು ಪ್ರಶ್ನೆ ಇಲ್ಲ. ಇದೆಲ್ಲ ಯಾವಾಗ ಓದ್ಬೇಕು? ಯಾರು ಇದೆಲ್ಲ ಜಾಂಬವ ಹನುಮಂತ ಅದಕ್ಕೆ ಕೇಳುದು. ವಿಶ್ವವಿದ್ಯಾಲಯದಲ್ಲಿ ಓದಿದ ತಕ್ಷಣ ಎಲ್ಲವೂ ಬರ್ತದೆ ಅಂತಲ್ಲ. ವಿಶ್ವ ಎಂಬ ವಿದ್ಯಾಲಯದಲ್ಲಿ ಓದಬೇಕು, 15 ಪಾಠ ಕಲಿಸ್ತದೆ. ನಮಗೆ ಪಾಠ ಕಲಿಸಿದ ಯಾವ್ದು ಗೊತ್ತುಂಟಾ? ನಾನು ಇವತ್ತುವರೆಗೆ ಒಂದು ಪುಸ್ತಕ ಓದದ ಮಗ ಅಲ್ಲ, ಓದ್ಕೊಂಡು ಬರುವುದೂ ಇಲ್ಲ. ಇಲ್ಲಿ ಬಂದ ಮೇಲೆ ಸೃಷ್ಟಿ ಆಗೋದು ಬಿಟ್ರೆ ಬರುವಾಗ ಇಂಥದ್ದು ಹೇಳ್ಬೇಕಂತ ಬರುವುದೂ ಇಲ್ಲ. ಅದು ನನಗೆ ಕೊಟ್ಟ ದೇವರು ವರ. ಮತ್ತೆ ಇದು ಹ್ಯಾಕ್ ಕಲಿತೆ ಕೇಳಿದೆಲ್ಲ, ನಮಗೆ ಹಿರಿಯವರು ಹೇಳಿದ್ದಾರೆ ಮೊದಲಿಂದ. ಇನ್ನೊಬ್ರು ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ ಅದನ್ನ ನೋಡಿದ್ರೆ ನಿಮ್ಗೆ ಅಭ್ಯಾಸ ಆಗ್ತದೆ, ಅದನ್ನೇ ಮಾಡುವಂತ ನನಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಮೊದಲಿಂದ ಬೆಳಗ್ಗೆ ತನಕ ನಿದ್ದೆ ಬಿಟ್ಟು ಓದೋದ್ರಿಂದ ಅಲ್ಲ ಗಂಡದ್ರಿಂದ ಇವತ್ತು ನಮಗೆ ಇಲ್ಲಿ ಅನ್ನ ಸಿಗ್ತಾ ಉಂಟು. ಆದ್ರೆ ಈಗ ಬರುವುದು ಮುಗಿಸ್ಕೊಳ್ಳೋದು ಎಷ್ಟೊತ್ತಿ ಹೋಗುದು ಅಂತ ನಾವು ಕೆಲಸ ಮಾಡ್ತೀವಿ. ಅದು ಮಾಡು, ನೀ ಬೇಗ ಉದ್ದಾರ ಆಗ್ತದೆ. ಏನ ತರಗತಿಯ ಕೊನೆಯ ಸರದಿಯಲ್ಲಿ ಕುಳಿತುಕೊಳ್ಳುವ ನಿನಗೆ ಇಷ್ಟ ಅಹಂಕಾರ ಇದ್ರೆ ನಾವು ತರಗತಿಯ ಪ್ರಥಮ ಸರದಿಯಲ್ಲಿ ಕುಳಿತುಕೊಳ್ಳುವುದು. ಪ್ರಥಮ ನಾ ಮೊದಲು ಪ್ರಥಮದಲ್ಲೇ ಇದ್ದೆ. ಆಮೇಲೆ ಓಡಿಸಿದ್ರ ಹೋಗ್ಬೇಕಿತ್ತಲ್ಲ, ಮತ್ತೆ ಇಲ್ಲ ಇದ್ದೆ ಎಂಬಲ್ಲಿ ಓಡಿಸೋದಲ್ಲ ಅಂತ ಅರ್ಥ. ಮತ್ತೆ ಈಗ ಹಿಂದಿದ್ದೇನೆ ಯಾಕೆ? ನಿಮ್ಮಂತರಿಗೆ ಅವಕಾಶ ಕೊಡುವಂತ ನಾವು ಹಿಂದೆ ಕೂತ್ಕೊಂಡಿದ್ದು. ಹೌದಾ? ಗುರುಗಳು ಏನಾದ್ರು ಪ್ರಶ್ನೆ ಕೇಳಿದ್ರೆ ನಿನ್ನ ತಲೆಯೇ ಕಾಣುವುದಿಲ್ಲ. ಪ್ರಶ್ನೆ ಉತ್ತರ ಭಾರತ ಅಲ್ಲ, ನೀವು ಮೊದಲು ಕೊಡಿ, ಆದ್ರೆ ನಾವು ಕೊಡ್ತೇವೆ ಕೂದದ್ದು. ಹೌದಾ? ನಾನು ಆದಿಜಾಮ ಅಂತ ಹೇಳಿದ್ದು ಯಾಕೆ? ನಾನು ಇಲ್ಲಿಂದ ಉತ್ತೀರ್ಣಳಾಗಿ ಹೋಗಿ ಮದುವೆಯಾಗಿ ನಾಳೆ ನನಗೊಂದು ಮಗುವಾಗಿ ಆ ಮಗು ಈ ಗುರುಮಠಕ್ಕೆ ಬಂದ್ರು, ಆವಾಗಲೂ ನೀನ್ ಇಲ್ಲೇ ಇಟ್ಕೊಂಡು ಆ ಮಕ್ಕಳಿಗೆ ಎದುರಿಸ್ತಾ ಇರ್ತೀನಿ. ಆ ಮಕ್ಕಳು ಬರಲಿ, ಅವ್ರು ನೋಡ್ತೇನೆ. ಹೌದಾ? ನಿನ್ನ ಸ್ವಭಾವದೇ ಮಕ್ಕಳಾದ್ರೆ ಏಕೆ ಮಾಡ್ಲಿಕ್ಕೂ ಆಗುದಿಲ್ಲ. ಇಲ್ಲೇ ಇದ್ರು ಪರೀಕ್ಷೆ ಮಾಡುವ, ತೊಂದ್ರೆ ಇಲ್ಲ. ಹೇಳ್ತೇನೆ, ಗುರುಗಳಲ್ಲಿ ಹೇಳಿ ನಿನ್ನ ಓಡಿಸ್ತೇನೆ ನೋಡು. ನೀನೇ ನಿಮ್ಮ ಅಪ್ಪನ ಸಂಖ್ಯೆ ಹೋಗಿ ನಿಜವಾಗಿ ಹೇಳಿಲ್ಲ. ಹುಡುಗಿ ಪಾಪದವಳೆ, ಅವಳು ಸ್ವಲ್ಪ ಕೆಣಕಿದ್ ನಾನು ಸ್ವಭಾವ ಹೇಗೆ ಅಂತ ತಿಳ್ಕೊಂಡು ಅಂತ. ಇಷ್ಟು ನಿನ್ನ ಪ್ರಯೋಜನಕ್ಕೆ ಬಿಟ್ಟರೆ ನಮಗ್ ಲಾಭ ಇಲ್ಲ ನೋಡು. ನಿನ್ನ ಉದ್ಧಾರಕ್ಕೆ ನಾ ಬಯಸ್ಕೊಂಡೇ ಬಿಟ್ರೆ ನಮಗಿದೆಲ್ಲ ಬೇಕಿತ್ತ ಮರಯ್ಯ. ಅವಾಗ ಎಂತ ಹೇಳಿದೆ, ಹುಡುಗಿ ಚಂದ ಇರ್ಬೇಕು, ಲೆಕ್ಕ ಗೊತ್ತಿರ್ಬೇಕು, ಬಾಯಿ ಹರ್ಸೋಳು ಆಗ್ಬೇಕು, ಅಂಗಡಿಯಲ್ಲಿ ಕೂರಿಸ್ಬೇಕು, ಒಳ್ಳೆ ವ್ಯಾಪಾರ. ಇವಳನ್ನ ಕೂರಿಸ್ಕೊಂಡೇನೋ ವ್ಯಾಪಾರ ಮಾಡ್ರೆ ಒಳ್ಳೆ ವ್ಯಾಪಾರ, ಪ್ರಶ್ನೆ ಇಲ್ಲ. ನೋಡು ಇವಳ